ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಯಾವಂತ ನೀನು? ನನ್ನ ಮಗಳು ನಿಮ್ಮ ಋಣ ನಮ್ಮ ಮೇಲದೆ. ಅಂದ್ರೆ ಋಣದಲ್ಲಿದ್ದೀರಿ ಅಂತ ಒಪ್ಕೋತೀಯ? ಇನ್ನೇನು ಉಳಿದಿದೆ ಈ ಊರಿನಲ್ಲಿ? ವಂಶ ಪಾರಂಪರ್ಯವಾಗಿ ಅಮ್ಮನವ್ರ ಸೇವೆ ಮಾಡ್ಕೊಂಡು ಬಂದಿದ್ವಿ. ಅಂಥ ಅಮ್ಮನವರೇ ನನ್ನ ಮಗಳನ್ನು ಕಾಪಾಡಲಿಲ್ಲ. ಇನ್ನೀ ಊರಿನಲ್ಲಿರೋಕೆ ಮನ್ಸಾಗ್ತಿಲ್ಲ. ಹಾಗಂತ ಏನ್ ಮಾಡೋದಕ್ಕಾಗತ್ತೆ? ಊರು ಬಿಡೋಣ, ದೂರ ಹೊರಟೋಗೋಣ. ಏನ್ ಮಾತಾಡ್ತಾ ಇದ್ದೀರಿ ಭಾವ ನೀವು? ಅದೇ ಸರಿ ಸುನೀತಾ. ಈ ಊರಿನಲ್ಲಿದ್ದರೆ ಎಲ್ಲೆಲ್ಲೂ ಸುಂದರಿನೇ ಕಾಣ್ತಾಳೆ. ಮನೆ ಮೂಲೆ ಮೂಲೆಲ್ಲೂ ಅವಳೆ, ದೇವಸ್ಥಾನಕ್ಕೆ ಹೋಗೋ ದಾರಿಲ್ಲೂ ಅವಳೆ, ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೂ ಅವಳೆ ಕಾಣ್ತಾಳೆ, ಕಾಡ್ತಾಳೆ. ಅವಳಿಲ್ದೆ ನಾನು ಈ ಊರಿನಲ್ಲಿರೋಕ್ಕಾಗಲ್ಲ. ಅವಳ ನೆನಪಿಗಾಗಿ ನಾವು ಈ ಊರಲ್ಲೇ ಇರಬೇಕು ರೀ. ಅವಳು ಹುಟ್ಟು ಬೆಳೆದ ಊರು. ಇಲ್ಲಿದ್ರೆ ಅವಳ ನೆನಪುಗಳು ಉಳಿಯತ್ತೆ. ಇಲ್ಲಿಂದ ದೂರ ಹೋದ್ರೆ ಇಲ್ಲಿ ನೆನಪು ಅಲ್ಲಿ ಕಾಡತ್ತೆ. ಕೆಟ್ಟದ್ದನ್ನು ಮರಿಬೇಕಲ್ವಾ? ಮರಿಬೇಕು ಅಂದ್ರೆ ದೂರ ಇರಬೇಕು. ಏನ್ ಮಾಡ್ತೀರಿ ದೂರ ಹೋಗಿ? ಎಲ್ಲಿಗೆ ಅಂತ ಹೋಗ್ತೀರಿ? ಕೆಟ್ಟ ಪಟ್ಟಣ ಸೇರು ಅಂತಾರೆ. ನಾವು ಪಟ್ಟಣಕ್ಕೆ ಹೋಗೋಣ. ಹೇಗೋ ಬದುಕಬಹುದು ಅಲ್ಲಿ. ಇಲ್ಲಿ ಪ್ರಸಾದ ಮಾಡ್ಕೊಂಡಿರ್ತಿದ್ದೆ, ಅಲ್ಲಿ ಅಡುಗೆ ಕೆಲಸ ಮಾಡ್ತೀನಿ. ವಿದ್ಯಾ ಅಲ್ಲೂ ಟ್ರಾವೆಲ್ಸ್ನಲ್ಲಿ ಕೆಲಸ ಮಾಡಬಹುದು. ಇರೋ 4 ಜನಕ್ಕೆ ಹೇಗೋ ಹೊಟ್ಟೆ ತುಂಬಿಸ್ಕೋಬಹುದು. ಇನ್ನು ಮಗಳ ಜವಾಬ್ದಾರಿ ಅಂತೂ ಸತ್ತೇ ಹೋಯ್ತು. ಇಲ್ಲಿರೋದು ಬೇಡ. ವಿವೇಕಭ್ರಷ್ಟಾನಾಂ ಭವತಿ ವಿನಿಪಾತ ಶತಮುಖಃ. ನಮ್ಮೆಲ್ಲರ ಅಧಃಪತನಕ್ಕೆ ನಮ್ಮ ಅವಿವೇಕನೇ ಕಾರಣ. ನೋಡಿ ಎಂಥ ಸ್ಥಿತಿ ತಲುಪಿಬಿಟ್ರಿ. ನಿನ್ನೆವರೆಗೂ ವೇದಬ್ರಹ್ಮ ಪ್ರಕಾಂಡ ಪಂಡಿತ ವಿರೂಪಾಕ್ಷ ಶಾಸ್ತ್ರಿಗಳು ಇವತ್ತು ಪಾರ್ಶ್ವವಾಯು ಪೀಡಿತ. ಆಚಮನಕ್ಕೆ ಬಾಯಿಲ್ಲ, ಸಂಧ್ಯಾವಂದನೆಗೆ ಕೈ ಇಲ್ಲ, ಅಡಿಗೆಯಲ್ಲಿ ಹಿಡಿತವಿಲ್ಲ. ಬೇಕಿತ್ತಾ ಇವೆಲ್ಲ ನಿಮಗೆ? ಸಿಟ್ಟು ಬರ್ತಿದೆ ನಿಮಗೆ ನನ್ನ ಮೇಲೆ, ಆದರೂ ಕೈ ಎತ್ತೋಕ್ಕಾಗ್ತಿಲ್ಲ. ಇನ್ನು ಶ್ರೀಚಕ್ರ ದಕ್ಕುತ್ತಾ ನಿಮಗೆ? ಬಿಟ್ಬಿಡಿ, ಶ್ರೀಚಕ್ರದ ದುರಾಸೆನ ಬಿಟ್ಬಿಡಿ. ನೋಡಿ, ಅಮ್ಮನವ್ರು ನಿಮ್ಮ ಬಾಯಿನೂ ಕಿತ್ಕೊಂಡು ಬಿಟ್ಟಿದ್ದಾರೆ. ಮೊದಲು ಇದೇ ಬಾಯಲ್ಲಿ ಅದೆಷ್ಟು ಸರಾಗವಾಗಿ ಅಮ್ಮನವ್ರ ಸ್ತೋತ್ರಗಳು ಬರ್ತಾ ಇತ್ತು. ಧರ್ಮದರ್ಶಿಗಳಾಗಿ ಅದೆಂತಹ ಗತ್ತಿನಲ್ಲಿ ಮಾತಾಡ್ತಿದ್ವಿ. ಈಗ ನೋಡಿ,
ಬಾಯಿ ಬಿಟ್ರೆ ಬೆಬ್ಬೆ ಬೆಬ್ಬೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಸಕಲ ಶಕ್ತಿ ಸಿದ್ಧಿಗಳ ಮೂಲ ಅವರು. ಅಂಥ ತಾಯಿ ಜೊತೆಗೆ ಸ್ಪರ್ಧೆಗಿಳಿದಿದ್ರಲ್ಲ, ಸರಿನಾ ನೀವು ಮಾಡಿದ್ದು? ರಾವಣನಿಗೆ 10 ತಲೆ ಇರಬಹುದು, ಆದರೆ ಆ ತಾಯಿಗೆ ಸಮಾನ ಅವನು. ಈಗ ಮುಂದೆ ಹೇಗೆ? ಇದಕ್ಕೆಲ್ಲ ಪರಿಹಾರ ಅಂದರೆ ಒಂದೇ ದಾರಿ, ಪ್ರಾಯಶ್ಚಿತ ಮಾಡಿಕೊಳ್ಳಿ. ಇನ್ನು ಮುಂದಾದರೂ ಸ್ವಲ್ಪ ತಗ್ಗಿ ಬಗ್ಗಿ ನಡೀರಿ. ಹೇಗೂ ಇಷ್ಟು ವರ್ಷ ತಾಯಿ ಸೇವೆ ಮಾಡಿದ್ದೀರಾ, ಮಾಡಿರೋ ತಪ್ಪನ್ನು ಒಪ್ಪಿಕೊಂಡ್ರೆ ಆ ತಾಯಿ ಕ್ಷಮಿಸಿ ಕಾಪಾಡ್ತಾಳೆ ನಿಮ್ಮನ್ನು. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನೀನೇ ಗತಿ ಅಂತ ಅವಳನ್ನೇ ನಂಬಿ ಅವಳನ್ನು ಪೂಜಿಸ್ತಾರೋ ಅಂಥವ್ರ ಭಾರನ ಮಹಾತಾಯಿ ಹೊರ್ತಾಳೆ. ನೀವು ಪ್ರಾಮಾಣಿಕವಾಗಿ ಕೈ ಮುಗಿದು ಬೇಡ್ಕೊಳ್ಳಿ, ಬಿಡುಗಡೆ ಸಿಗಬಹುದು. ಈಗಾಗಿರೋದನ್ನೇ ಒಂದು ಸೂಚನೆ ಅಂತ ಪರಿಗಣಿಸಿ ಶ್ರೀಚಕ್ರವನ್ನು ಲಪಟಾಯಿಸೋ ಕುತಂತ್ರ ಕುಬುದ್ಧಿಗಳನ್ನು ಬಿಡಿ. ಊಟಕ್ಕೆ ಹಾಕೋ. ನಿಂತ್ಕೊಳ್ರಿ ಅಲ್ಲಿ. ಅದ್ಯಾವುದೋ ಹೋಮ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಮಣ್ಣು ಮಸ್ತಿ ಅಂತೆಲ್ಲ ಹೇಳಿದ್ರಿ. ಇವಾಗ ಏನ್ರಿ ಮಾಡ್ತೀರಿ ನೀವು? ಮನೆ ಹೋದ್ಮೇಲೆ ಇನ್ನೇನು, ಇನ್ಯಾವ ಹೋಮ ಮಾಡ್ತೀರಿ, ಇನ್ಯಾವ ಪೂಜೆ ಮಾಡ್ತೀರಿ? ಈಗ ಸಮಾಧಾನ ಮಾಡೋ ನೆಪ್ಪಲ್ಲಿ ಅವ್ರ ಕಣ್ಣಿಗೆ ಇಟ್ಸ್ಕೊಳಕ್ ಬಂದ ನೀವು? ನಾನು ಲಲಿತಕ್ಕನ್ನ ನೋಡ್ಬೇಕು. ಎಲ್ರು ಅವ್ರವ್ರ ದುಃಖದಲ್ಲಿದ್ದಾರೆ. ಜೀವ ಉಳಿಸ್ತೀನಿ ಅಂತ ಆಸೆ ತೋರಿಸಿ ಕೊನೆಗೆ ಆಕಾಶ ತೋರಿಸಿದ್ದೀರಾ. ಸಂಸ್ಕಾರಕ್ಕೂ ಇಲ್ಲ. ಈಗೇನಾದ್ರೂ ಸಂಬಂಧ ನಡೆಸ್ಕೊಂಡು ಇಲ್ಲೇ ಜಾಂಡ ಹೊಡೋದಕ್ಕೆ ಬಂದಿದ್ರೆ ಇಲ್ಲಿ ನಿಮ್ಮ ಅವಶ್ಯಕತೆ ಯಾರಿಗೂ ಇಲ್ಲ. ಸುಂದ್ರಿ ನನಗೂ ಮಗಳಿದ್ದ ಹಾಗೆ. 1-2 ನಿಮಿಷ ಮಾತಾಡ್ಕೋತೀವಿ. ಲಲಿತಕ್ಕನ್ನ ಕರಿ. ಸುಂದರಿ ಅಕ್ಕನೇ ಹೋಗ್ಬಿಟ್ಲು. ಇಲ್ಲಿ ಯಾರು ಬಂದು ಏನು ಹೇಳಿದ್ರೆ ಏನು ಪ್ರಯೋಜನ? ಹೋದವಳು ವಾಪಸ್ಸ ಬರ್ತಾಳೆ. ನೀವು ದಯವಿಟ್ಟು ಹೊರಡಿ. ವಿದ್ಯಾ, ನೀನು ಸುಮ್ಮನೆ ಇರು. ನೀನು ಬಾ ದೇವಣ್ಣ, ಲಲಿತಕ್ಕ ಒಳಗಡೆ ಇದ್ದಾಳೆ. ಬೇಡ ಸುನೀತಾ, ಇವನು ಹೇಳೋದು ಸರಿ ಇದೆ. ನೀವೆಲ್ಲ ನನ್ನನ್ನು ನಂಬಿದ್ರಿ, ಆದರೆ ನಾನೇ ಆ ನಂಬಿಕೆನ ಕಳ್ಕೊಂಡಿದ್ದೆ. ಇನ್ನು ಲಲಿತಕ್ಕಂಗೆ ಹೇಗೆ ಮುಖ ತೋರಿಸ್ಲಿ? ನಾನು ಆ ಯೋಗ್ಯತೆಯೂ ಕಳ್ಕೊಂಡಿದ್ದೀನಿ. ನನ್ನ ನೋಡಿದರೆ ಇನ್ನೂ ಅವಳಿಗೆ ನೋವು ಜಾಸ್ತಿ ಆಗುತ್ತೆ. ನಾನು ಬರ್ದಿದ್ರೆ ಸುಂದರಿ ಸಾವನ್ನ ಸಹಜವಾಗಿ ಸ್ವೀಕರಿಸಿದ್ಲೋ ಏನೋ. ನಾನು ಬಂದು ಅವಳಿಗೆ ಆಸೆ ತೋರಿಸಿ ಮಣ್ಣು ಮುಕ್ಕಿಸ್ಬಿಟ್ಟೆ. ನಾನು ಬಂದಿದ್ದೆ ತಪ್ಪಾಯಿತು. ಇವನ್ ಮಾತಿಗೆ ನಿನ್ನ ತಲೆ ಕೆಡ್ಸ್ಕೋಬೇಡ ದೇವಣ್ಣ. ಸುಂದರಿ ಸಾವು ವಿಧಿ ನಿಶ್ಚಿತ ಆಗಿತ್ತು. ಇದರಲ್ಲಿ ನಿನ್ನ ತಪ್ಪೇನಿದೆ ಹೇಳು? ನೀನು ಅವಳನ್ನ ಬದುಕಿಸ್ತೀನಿ ಅಂತ ಹೇಳಿದ್ದೆ. ಆದರೆ ನೀನು ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಅವಳು ಹೋಗ್ಬಿಟ್ಲು. ಅವಳು ಇಲ್ಲಿದ್ದಿದ್ರೆ ನೀನು ಅವಳನ್ನ ಖಂಡಿತ ಬದುಕಿಸ್ತಾ ಇದ್ದೆ ಅಲ್ವಾ? ಬಾ ಒಳಗೆ. ಬಲಿಗೆ ಇಂಥ ಜೀವ ಅಂತ ನಿಶ್ಚಯ ಆದಮೇಲೆ ನಾನು ಮತ್ತೆ ಆ ಜೀವನ ನೋಡಲ್ಲ ಅಂತ ನಿಂಗೆ ಗೊತ್ತಲ್ವಾ? ಎಂಥ ಕಪಟಿ ನೀನು! ಪ್ರತಿ ಸಲ ನಾನು ನಿನಗೆ ಭಕ್ತಿಯಿಂದ ಕೈ ಮುಗಿತೀನಿ, ನೀನು ನನಗೆ ನಿರಾಶೆ ಮಾಡ್ತೀಯ. ನಾನು ನಿನಗೆ ದಿಗ್ಬಂಧನ ಮಾಡಿದೆ ಅಂತ ನಿನಗೆ ನನ್ನ ಮೇಲೆ ಕೋಪ ಅಲ್ವಾ?
ಅದಕ್ಕೆ ಸುಂದರಿ ನನ್ನ ಕೈಯಿಂದಲೇ ಸಾಯೋ ಹಾಗೆ ಮಾಡಿಬಿಟ್ಟೆ ಅಲ್ವಾ? ಯಾವ ಸುಂದರಿನ ಬದುಕಿಸ್ಬೇಕು ಅಂತ ಒದ್ದಾಡ್ತಿದ್ನೋ ಅವಳನ್ನೇ ನನ್ನ ಕೈಯಿಂದ ಕತ್ತರಿಸಾಕ್ಬಿಟ್ನಲ್ಲ. ಇದೆಲ್ಲ ನಿಮ್ಮದೇ ಸಂಚುತಾನೆ. ತಪ್ಪು ಮಾಡಿಬಿಟ್ಟೆ ತಾಯಿ, ನೀನು ತಪ್ಪು ಮಾಡಿಬಿಟ್ಟೆ. ಮೊದಲನೇ ಪ್ರಯತ್ನದಲ್ಲೇ ನನ್ನನ್ನು ಸೋಲಿಸ್ಬಿಟ್ಟೆ ನೀನು. ಅಮ್ಮನವ್ರನ್ನ 2 ದಿನ ಕಟ್ಟಾಕಿ ಉಪವಾಸ ಕೆಡವಿ ಪೂಜೆ ಪುರಸ್ಕಾರ ಮಹಾಮಂಗಳಾರತಿ ಸಿಗದಂತೆ ಮಾಡಿ ಅವಳ ಭಕ್ತರಿಗೆ ಅಮ್ಮನವ್ರ ದರ್ಶನವೂ ಸಿಗದಂತೆ ಮಾಡಿದ್ರಲ್ಲ, ಅದರ ಪ್ರತಿಫಲ ಇದು. ಅನುಭವಿಸಿ. ಮಾಡಿದ್ದುಣ್ಣೋ ಮಹಾರಾಯ. ತಲೆಗೆ ಹಾಕ್ಕೊಂಡು ನೀರು ಕಾಲಿಗೆ ಬರಲೇಬೇಕು. ಇದು ಕಲಿಯುಗ ಸ್ವಾಮಿ. ಬೆಲೆ ತೆರೆದೆ ಬಚಾವಾಗೋಕೆ ಸಾಧ್ಯನೇ ಇಲ್ಲ. ಕಾಯ ಖಂಡಿಸ್ತೆ, ಮನ ದಂಡಿಸ್ತೆ, ಕಂಡವರೆಲ್ಲ ಬಂದು ಕೂಡ್ಲಿಕ್ಕೆ ಕೈಲಾಸ ರಂಡ ಮುಂಡಿರೋ ಹೊರಸಲ್ಲ ಅಂತ ಒಂದು ಗಾದೆ. ಎಲ್ರಿಗೂ ತಕ್ಕೋ ಹಾಕಿದ್ರೆ ಶ್ರೀಚಕ್ರ ಇನ್ನೇನು. ಮನುಷ್ಯ ಭ್ರಮೆ ಬಿಡಲಾರ, ಬುದ್ಧಿ ಕಲಿಲಾರ. ನುಂಗಾಕ್ಬಿಟ್ಟಿಯಲ್ಲೋ ನನ್ನ ಮಗಳನ್ನ. ಆವತ್ತೋಳ್ ಹಣೆ ಕುಂಕುಮ ಇಟ್ಟು ರಾಧ ಅಂತ ಮಾಡಿದೆ. ಈಗ ಅವಳನ್ನ ಎಲ್ಲೋ ಕರ್ಕೊಂಡು ಹೋಗಿ ಸಾಯಿಸೇ ಬಿಟ್ಟಿಯಲ್ಲೋ. ನಿನ್ನ ಸಹವಾಸ ಬೇಡ ಅಂದ್ರೆ ನನ್ನ ಮಗಳು ಕೇಳ್ತಾ ಇರ್ಲಿಲ್ಲ. ಏನೋ ಚಿಕ್ಕಂದಿಂದ ಆಡಿ ಬೆಳೆದವ್ರು ಅಂತ ಸಲಿಗೆ ಕೊಟ್ವಿ. ಅದು ನನ್ನ ಮಗಳ ಪ್ರಾಣಕ್ಕೆ ಎರವಾಗಿ ಹೋಯ್ತಲ್ಲೋ. ನನ್ನ ಮಗಳ ಸಾವು ನಿನ್ನ ತಟ್ಟದೆ ಬಿಡೋದಿಲ್ಲ. ಕಣ್ಣೀರಿನ ಶಾಪ ನಿನ್ನ ಸುಟ್ಟು ಬೂದಿ ಮಾಡತ್ತೆ. ಚಪ್ಪಲಿ ಕಾಯೋನು ಅಂತ ಯಾರು ನಿನ್ನನ್ನು ಮಾತಾಡಿಸ್ತಾ ಇರಲಿಲ್ಲ. ಆದ್ರೆ ನನ್ನ ಮಗಳು ಪಾಪ ಅಂತ ಕರುಣೆಯಿಂದ ಎಲ್ಲರ ವಿರೋಧನೂ ಲೆಕ್ಕಿಸ್ದೆ ನಿನ್ನನ್ನು ಹಚ್ಕೊಂಡಿದ್ಲಲ್ಲೋ. ನಮ್ದವ್ರ ಕುತ್ತಿಗೆ ಕುಯ್ದ್ಬಿಟ್ಟಿಯಲ್ಲೋ. ಕೇಳಿದ್ರೆ ನೆನಪಿಲ್ಲ ನಾನಲ್ಲ ಅಂತ ನಾಟಕ ಮಾಡ್ತೀಯ. ಯಾರೋ ಮಾಟ ಮಂತ್ರ ಮಾಡೋರು ಸಹವಾಸ ಮಾಡಿದ್ಯಾ, ಅವ್ರು ನಿನಗೆ ಪುಡ್ಕಾಸ್ ಕೊಡ್ತೀನಿ ಅಂದಿದ್ದಾರೆ. ಅದರ ಆಸೆಗೆ ಊರಿನ ಹೆಣ್ಮಕ್ಳನ್ನೆಲ್ಲ ಸಾವಿನ ಕೂಪಕ್ಕೆ ತಳ್ತೀಯನೋ. ಒಳ್ಳೇದಾಗಲ್ಲ ನಿನಗೆ ಬಂಗಾರಿ, ನೋಡ್ತಾ ಇರೋ.
ಬೇಸರ ಮಾಡ್ಕೋಬೇಡ್ರ. ನನ್ನ ಮಗಿನ ನೀವು ಉಳಿಸ್ತ್ರಿ, ಒಪ್ಕಂತೀನಿ. ಋಣ ಅದೇ, ಒಪ್ಕಂತೀನಿ. ಹಂಗಾರೆ ನನ್ನ ಮಗಿ ಪ್ರಾಣ ಉಳಿಸಿದ್ದು ಇವಳನ್ನ ನನ್ನಿಂದ ಕಿತ್ಕೊಂಡು ಹೋಗ್ಲಿಕ್ಕ? ಹೇಳ್ರಾ, ಯಾಕ್ರಾ? ಯಾಕೆ ಏನು ಅಂತ ಪ್ರಶ್ನೆ ಕೇಳಬಾರ್ದು. ನನಗೆ ಬೇಕಾಗಿರೋದು ನಿನ್ನ ಮಗಳು ಅಷ್ಟೇ. ಹಂಗಂತ ಏನಾರ ನನ್ನ ಕೂಸಿನ ಮ್ಯಾಕೆ ನೀವು ಕೆಟ್ಟ ಉದ್ದೇಶ ಮಡಿಕಂಡೇನಾದ್ರೂ ಹಿಂಗೆ ಕೇಳ್ತಿದ್ರೆ ನನ್ನ ಕೂಸು ಬದುಕಾಕಿಲ್ರಾ. ಮ್ಯಾಗಿಂದ ಬಿದ್ದದ್ದು ಅದಕ್ಕೆ ರಾಕ್ಷಸ ಮಾರಿಗುಡಿಗೆ ತನ್ನ ನರ್ಪಣೆ ಮಾಡ್ಕೋಬಾರ್ದು ಅಂತ ಮೇಲ್ಗಡೆಯಿಂದ ಬಿತ್ತು ತನ್ನ ಪ್ರಾಣವನ್ನು ಲೆಕ್ಕಕ್ಕಿಡ್ಕೊಳ್ದೆ ಸಾಯ್ತು. ನೀವು ಆ ಮಾರಿಗುಡಿ ತರ ಏನಾದ್ರು ಕೆಟ್ಟ ಆಲೋಚನೆ ಮಡಿಕಂಡು ನನ್ನ ಮಗಳನ್ನ ಕೇಳ್ತಿದ್ರೆ ನಾನು ನನ್ನ ಕೂಸು ಇಲ್ಲೇ ಪ್ರಾಣ ಬಿಟ್ಬಿಡ್ತೀವಿ. ಋಣ ತೀರಿಸ್ಬೇಕಾಗಿರೋದು ನೀನಲ್ಲ ಇರ, ನಿನ್ನ ಮಗಳು ಜಾಜಿ. ನನ್ನ ಉಪಕಾರಕ್ಕೆ ಅವಳು ನನ್ನ ಮಾತು ಕೇಳಲಿಲ್ಲ ಅಂತ ಹೇಳಿದ್ರೆ ನಾನು ಹೊರಟೋಗ್ತೀನಿ. ಅಕ್ಕ, ಬಂಗಾರಿನ ಯಾಕಂತೀಯ ನೀನು? ಅವನಿಗೂ ಏನೋ ಮಂಗ್ ಕೌದಿದೆ. ಸುಂದ್ರಿ ವಿಧಿ ಹಾಗಿತ್ತು, ಎಳ್ಕೊಂಡು ಹೋಯ್ತು. ಒಟ್ನಲ್ಲಿ ನಮ್ಮ ಹಣೆ ಬರದಲ್ಲಿ ಬರೆದಿತ್ತು, ಅನುಭವಿಸ್ತಿದ್ದೀವಿ. ಯಾರನ್ನಂದೇನು ಉಪಯೋಗ? ಏನೇನು ಅನುಭವಿಸ್ಬಿಟ್ವಿ ಈ ಊರಿನಲ್ಲಿ. ಈ ಊರಿನಲ್ಲಿ ನಮ್ಗೆ ಉಳ್ಗಾಲ್ವಿಲ್ಲ, ಹೊರಡೋಣ ಅಂತೀನಿ, ನೀವುಗಳು ಕೇಳೋಲ್ಲ. ಹಾಗೆ ಆಗ್ಲಪ್ಪ, ನಿನಗೆ ಸಮಾಧಾನ ಇಲ್ದಿರೋ ಕಡೆ ಇರೋದಕ್ಕೆ ನಮಗೂ ಇಷ್ಟ ಇಲ್ಲ. ಆದರೆ ಉತ್ಸವ ಕಾಲದವರೆಗೂ ಕಾಯೋಣ. ಹುಟ್ಟಿದಾಗ್ಲಿಂದ ಯಾವ ಕಾರಣಕ್ಕೂ ಉತ್ಸವನ ತಪ್ಪಿಸಿಲ್ಲ. ನನಗೂ ಇದು ಕಡೆ ಭಾಗ್ಯನೋ ಏನೋ, ಶ್ರೀಚಕ್ರ ಉದ್ಭವ ಆಗೋವರೆಗೂ ಇದ್ಬಿಡೋಣ. ನನ್ನಿಂದ ಆಗ್ತಿಲ್ಲಮ್ಮ. ಯಾವ ಸಂಭ್ರಮಕ್ಕಿರಬೇಕು ಉತ್ಸವ ಕಾಲದವರೆಗೂ? ಉತ್ಸವ ಕಾಲದಲ್ಲಿ ಸುಂದರಿ ಇದ್ದಿದ್ದಿದ್ರೆ ಎಷ್ಟು ಸಂಭ್ರಮ ಪಡ್ತಿದ್ಲು. ದೇವಸ್ಥಾನ ಇಡೀ ರಂಗೋಲಿ ಮಯ ಮಾಡ್ತಿದ್ಲು. ಅವಳಿಗೆ ಅಮ್ಮನವ್ರ ಮೇಲೆ ನಂಬಿಕೆ ಇರಲಿಲ್ಲ ನಿಜ, ಆದರೆ ದೇವಸ್ಥಾನದ ಅಲಂಕಾರ ಅಂದರೆ ಎಂಥ ಸಂಭ್ರಮ ಅವಳಿಗೆ. ಈಗಲೂ ದೇವಸ್ಥಾನದ ಮೆಟ್ಲಲ್ಲೂ ಅವಳೇ ಕಾಣ್ತಾಳೆ. ಸಂತೋಷದಿಂದ ಇರೋಕ್ಕಾಗುತ್ತಾ ಉತ್ಸವ ಸಮಯದಲ್ಲಿ ನಾವು? ಭಾವ, ಈಗ ನೀವು ಊರ್ ಬಿಟ್ಟು ಹೋದ್ರೆ ಜನ ಆಡ್ಕೋತಾರೆ. ನೀವು ಊರ್ ಬಿಟ್ಟಿದ್ದಕ್ಕೆ ಏನೇನೋ ಬಣ್ಣ ಕಟ್ತಾರೆ. ಯಾರೇನು ಅನ್ಕೊಂಡ್ರು ಅಷ್ಟೇ. ನನಗೆ ಮನಸ್ಸಿಲ್ಲ ಇಲ್ಲಿರೋಕ್ಕೆ. ನನ್ನ ಮಾತು ಕೇಳಿ ಪಟ್ಟಣಕ್ಕೆ ಹೋಗೋಣ. ಅಲ್ಲಿ ವಾತಾವರಣಕ್ಕೆ ಹೊಂದ್ಕೋಬಹುದು. ಅಲ್ಲಿ ಯಾರನ್ನೂ ಕೇಳೋಲ್ಲ. ಭಾವನೆಗಳೇ ಇಲ್ಲದ ಊರು. ಬೇಗ ಮರಿಬಹುದು ಎಲ್ಲಾನು. ನೋಡಿ, ಆ ಥರದ ನಿರ್ಧಾರ ಬೇಡ. ಇನ್ನು 4 ದಿನ ನೋಡೋಣ. ಆಗಲೂ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕಲಿಲ್ಲ ಅಂದರೆ ಆಗ ಯೋಚನೆ ಮಾಡೋಣ. ನೋಡಿ, ಈ ಮನೆ ಯಜಮಾನಾಗಿ ನಿರ್ಧಾರ ಹೇಳ್ತಾ ಇದ್ದೀನಿ. ನನ್ನ ಜೊತೆಗೆ ನೀವೆಲ್ಲರೂ ಪಟ್ಟಣಕ್ಕೆ ಬನ್ನಿ. ಬೇಡ ಈ ಊರಿನ ಸಹವಾಸ, ಮುಗೀತು ಈ ಊರಿನ ಋಣ. ನನ್ನ ನೋವು ಸಂಕಟನೂ ಅರ್ಥ ಮಾಡ್ಕೊಳ್ಳಿ, ಕೈ ಮುಗಿದು ಬೇಡ್ಕೊತೀನಿ. ಸರಿ, ಅವ್ರವ್ರ ನಿರ್ಧಾರ ತಗೊಳ್ಳೋದಕ್ಕೆ ಅವ್ರವ್ರ ಸ್ವಾತಂತ್ರ್ಯರು. ಆದರೆ ನಾನಂತೂ ಇಲ್ಲಿರೋಲ್ಲ, ಪೇಟೆಗೆ ಹೋಗ್ತೀನಿ. ಅಲ್ಲಿ ಅಮ್ಮನ ತಮ್ಮ ಸುಬ್ಬಣ್ಣ ಮಾವ ಇದ್ದಾನೆ. ಅವನ ಜೊತೆಗಿದ್ದರೆ ಅವನಿಗೆ ತೊಂದರೆ ಆಗಲ್ಲ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಕೂತು ತೀರ್ಮಾನ ಮಾಡಿ ಬರ್ತೀನಿ ಅನ್ನೋದಾದರೆ ಬಂದು ಕರ್ಕೊಂಡು ಹೋಗ್ತೀನಿ. ಆಯ್ತು ನನ್ನ ನೋಡಿಯ, ನನ್ನ ಹಣೆಯಲ್ಲಿ ಏನು ಬರ್ದಿದ್ಯೋ ಅದೇ ಆಗಲಿ. ನೀವು ನನ್ನ ಬದುಕಿಸಿದ್ದೀರಿ, ನಾವು ನಿಮ್ಮ ಋಣದಾಗಿದ್ದೀವಿ. ಈ ದೇಹ ಈ ಜೀವ ನಂದಲ್ಲ, ನಿಮಗೆ ಅರ್ಥನೆ. ನೀವು ಹೇಳ್ದಂಗೆ ಆಗಲಿ. ಹಾಗಂತ ನೀನು ನಿಮ್ಮಪ್ಪ ಮಾತು ಕೊಡಿ. ಈಗ ಹೇಳ್ದಾಗ ಕೇಳ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ
ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ಅಂತ ಏನು ನಂಬಿಕೆ? ಬ್ಯಾಡ ಕಣ್ಮಗ, ಪಾಂಡವರು ಸಂಸಾರನ ಪಣಕ್ಕಿಟ್ಟಾಳಾದ್ರು ಹರಿಶ್ಚಂದ್ರ ಮಾತು ಕೊಟ್ಟಾಳಾದ. ನಿನ್ನ ಬಾಳ್ಮೇನು ಹಂಗೆ ಆಗದ್ ಬ್ಯಾಡಕ್ಕವ್ವ. ಅದೇನು ಅಂತ ಮೊದ್ಲು ಹೇಳ್ಬಿಡ್ಲಿ, ಆಮ್ಯಾಕ ಮಾತು ಭಾಷೆ ಅಲ್ಲ. ನನ್ನ ಮೇಲೆ ನಿಮ್ಮಿಬ್ಬರಿಗೂ ನಂಬಿಕೆ ಇದ್ದರೆ ನನಗೆ ಮಾತು ಕೊಡಿ, ಇಲ್ಲದೇ ಇದ್ದರೆ ನಿಮ್ಮಿಷ್ಟ. ನಮ್ಮ ಅಪ್ಪಯ್ಯನ ಸಂಕಟನೂ ಒಸಿ ನೋಡಿ ನಾನು ಬದುಕಿರೋ ಖುಷಿ ಒಂದು ಕಡೆಗಾದ್ರೆ ನೀವೀಗ ಹೇಳಿರೋ ಮಾತು ಅವನಿಗೆ ಸತ್ತಂಗಾಗದೆ. ನಾ ಸತ್ಮ್ಯಾಲೆ ನನ್ನನ್ನು ಬದುಕಕ್ಕೆ ಭಾಳ ಎಣಗಾಡವನೆ. ಅವನ ಸಮಾಧಾನಕ್ಕಾದ್ರೂ ಹೇಳ್ಬಿಡಿ ನಿಮಗೆ ನಾನು ಯಾಕೆ ಬೇಕು ಅಂತ. ಅದೆಲ್ಲ ಆಮೇಲೆ, ಮೊದಲು ನೀನು ಮಾತು ಕೊಡು, ಕೊಟ್ಟ ಮೇಲೆ ಮುಂದಿನ ಮಾತು.